ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಂಡಿನಿ. ಇವತ್ತಿನ ಲಾಗ್ ಏನೆಲ್ಲ ಐತೆ ಅಂತ ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಈಗ ನಾವು ಲಂಚ್ ಬಾಕ್ಸಿಗೆ ಮಾಡಾಕತ್ತೀನಿ. ಇವತ್ತು ಚಪಾತಿ ಪಲ್ಯ. ಹಾಗಾಗಿ ತರಕಾರಿ ಬೇರೆ ಯಾವುದು ಪಲ್ಯ ಮಾಡಾಕತ್ತಿಲ್ಲ. ಇವತ್ತು ಮಧ್ಯಾಹ್ನಕ್ಕೆ ಆಗುತ್ತಾ ಈಗೂ ಆಗುತ್ತಾ ಅಂತೇಳಿ ಮಿಕ್ಸ್ ಕಾಳಿಂದು ತಡ್ಕ ಮಾಡತ್ತೀನಿ ರೀ. ತೊಳ್ಕೊಂಬಂದೀನಿ. ಹುಳ್ಳಿ ಕಾಳು, ಅಲಸಂದೆ ಕಾಳು ರೀ, ಅವೆರಡು. ಅದಕ್ಕೆ ಈಗ ಒಂದು ಬೆಳ್ಳುಳ್ಳಿಗಡ್ಡಿ ಬಿಚ್ಚಿ ಹಾಕ್ಕೊಂಡಿನಿ. ಈಗ 2 ಟೊಮೆಟೊ ಹಣ್ಣು ಹಾಕ್ತೀನಿ ರೀ. ಒಟ್ಟಿಗೆ ಕುದ್ದಿಟ್ರೆ ಅದನ್ನ ಸ್ಮ್ಯಾಶ್ ಮಾಡಿ ಡೈರೆಕ್ಟ್ ಒಗ್ಗರಣೆ ಕೊಟ್ಟರೆ ಮಸ್ತ್ ಆಕೈತಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಅರಿಶಿನ ಹಾಕಿ ಇನ್ನು ಕುದಿಯಕ್ಕೆ ಇಡ್ತೇನೆ ರೀ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಏನು ಹಾಕಾಗತ್ತಿಲ್ಲ ರೀ ನಾನು, ಯಾಕಂದ್ರೆ ಆಮೇಲೆ ಕಾಪುಡಿ ಹಾಕ್ತೀನಿ. ಇವಾಗ ಹಸಿರು ಮೆಣಸಿನ್ಕಾಯಿ ಖಾರ ಹಾಕವು, ಅವೆಲ್ಲ ಮಿಕ್ಸ್ ಹಾಕಂದ್ರೆ ಸ್ಮ್ಯಾಶ್ ಮಾಡಿದಾಗ ಖಾರ ಆಗುತ್ತದೆ. ಆಮೇಲೆ ಸ್ವಲ್ಪ ಕಾಪುಡಿ ಎಷ್ಟು ಹಾಕ್ತೀನಿ. ಇಷ್ಟ ಇದೆ. ಈಗ ಕುದೀಲಿ. ಅದ್ರ ಜೊತೆಗೆ ಚಪಾತಿ ಮಾಡಬೇಕು. ಚಪಾತಿಗೆ ಅದಕ್ಕೆ ಹಚ್ಕೊಂಡು ಇಟ್ಬಿಟ್ಟಿರ್ತೀನಿ ನಾನು. ಬೆಳಿಗ್ಗೆ ರಾತ್ರಿ ಒರೆಸೋವಾಗ ಗೋಡೆಗೆ ಇದಕ್ಕೆ ಹಚ್ಚಿ ಕುಕ್ಕರ್ ಕೂಡಕ್ಕಾಗಲ್ರಿ ಅಲ್ಲಿ, ಹಂಗಾಗಿ ಸರ್ಸೋದು ಬೆಳಿಗ್ಗೆ. ಈಗ ಸ್ನೇಹಿತರೆ, ಇಲ್ಲಿ ನೀರು ಇಟ್ಟಿನಿ ಜಾಕಕ್ಕೆ. ನಮ್ಮ ತನೂ ಜಾಕ ನಾನು ಮಾಡಿಸಿ ಆಮೇಲೆ ಮನೆಗಿಡ್ತೀನಿ. ಆನಂತರ ನಾನು ಇಟ್ಕೋತೀನಿ. ಹಾಗೆ ನಮ್ಮ ತನೂ ಕುಡಿಯೋಕೆ ನೀರು, ಬಿಸಿನೀರು. ಅವನಿಗೆ ಇನ್ನೊಂದು ವಾರ ಹೊತ್ತು ಸ್ವಲ್ಪ ಕೆಮ್ಮು ಐತ್ರಿ, ಬಿಸಿನೀರು ಕೊಡು ಅಂದ ಡಾಕ್ಟ್ರು. ಕಾಯಿಸಿ ಆರಿಸ್ಕೊಡ್ರಿ ಅಂದಾರ. ಹಾಗಾಗಿ ಒಮ್ಮೆಲೆ ಕಾಯಿಸಿರ್ತೀನಿ. ಅವನ ಬಾಟ್ಲಿಗೆ ಆಗುತ್ತಾ ಈಗ ಕುಡಿಯೋಕೆ ಹಾಕೋ ಅಂತೇಳಿ. ಹಾಗೆ ನಮ್ಮದು ಇದು ಕುದೀತು ಕಾಳುಗಳು. ನೋಡೋಣ ಬರೀ ಏನೇನಾಗೈತೆ ಅಂತ. ಇವು ದಾಲ್ ಮಾಡಂಗೆ ಕುದ್ದಿಲ್ರಿ, ಕಾಳು ಕುದ್ದವು ಹಂಗೆ ಪಲ್ಯ ಮಾಡಂಗೆ. ಹಾಗಾಗಿ ಇದೇ ಥರನೇ ಮಾಡ್ತೀನಿ. ಯಾಕಂದ್ರೆ ಹುಳ್ಳಿಕಾಳು ನಂಗೆ ಆಮೇಲೆ ಯೋಚನೆ ಹೊಡಿತು. ಹುಳ್ಳಿಕಾಳು ಸ್ಮ್ಯಾಶ್ ಮಾಡಿದ್ರೆ ಎಷ್ಟು ರುಚಿ ಆಗುತ್ತೆ ಎಲ್ಲ ಡೌಟ್ ಆಯ್ತು. ಪಲ್ಯ ಮಾಡೋಕೆ ಅಡ್ಡಿಲ್ಲ, ಮಸ್ತಾಗಿ ಕುದ್ದು ಎಲ್ಲ ಕರೆಕ್ಟಾಗಿ ಅಲಸಂದೆ ಹುಳ್ಳಿ. ಒಂದು 2 ಪೀಸ್ ಅದು ಕಟ್ ಮಾಡಿದೆ. ಇದನ್ನು ಸ್ವಲ್ಪ ಟೊಮೆಟೊ ಎಣ್ಣೆಗೆ ಹಾಕ್ತಿದ್ದೆ ಅಂದರೆ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಕೊಡ್ತೀನಿ. ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹೆಚ್ಚಬೇಕು ರೀ ಕಾಳುಗಳಿಗೆ. ನಾನು ಸುಮಾರು ಸಲ ಹೇಳೀನಿ, ಪಲ್ಯ ರುಚಿ ಆಕೈತಿ. ಸಾಕಿದೆ ಇಷ್ಟು ಸ್ಮ್ಯಾಶ್ ಮಾಡ್ಕೊಂಡು ಒಂದು ಉಳ್ಳಾಗಡ್ಡಿ ಹೆಚ್ಚಿ ಒಗ್ಗರಣೆ ಕೊಡ್ತೀನಿ. ಈಗ ನಾನು ಕಷ್ಟ ಇಟ್ಕೊಂಡು ನೀರು ಸೌಂಡ್ ಬರಾಕತ್ತೈತ್ರಿ. ಕುದ್ದು ಆರ್ಸೋಣ. ಇದು ಪಲ್ಯದ್ದು ಒಗ್ಗರಣೆ ಕೊಟ್ಟು ಹೋಗಿ ಚೆನ್ನಾಗಿ ಜಾಕೊಂಬರ್ತೀನಿ ರೀ. ಅಂದ್ರೆ ಒಂದು ಇಲ್ಲಿ ರೆಡಿ ಇರ್ತಂದು ಅಡುಗೆ, ಒಂದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇಲ್ಲೊಂದು ಅಡುಗೆ ಆಗಿರ್ತೈತಿ ಅನ್ನೋ ಖುಷಿ ಇರ್ತೈತಿ. ಹಾಗಾಗಿ ಒಂದನ್ನು ಮಾಡಿ ಒಂದಕ್ಕೆ ಹೋಗತ್ತೆ. ನಾನು ಅವ್ನ ಕೈಯಾಗ ಬಿಟ್ರೆ ಮಾಡ್ತಾನೆ ಬಿಡ್ರಿ. ಅವ್ನು ಜಾಕ ನೋಡಿದ್ರೆ ಅಂತ ನಾವು ಬರುತ್ತೆ, ಹಂಗೆ ಮಾಡ್ಕೊಂಬರ್ತಾನೆ. ಹಾಗಾಗಿ ನಾನು ಮಾಡಿಸ್ತೀನಿ. ಅವ್ನಿಗೆ ಬನು ತಾನ ಮಾಡ್ತಾನ್ರಿ. ಅವನನ್ನು ಕಲ್ತ್ಕೊಂಡು ನಾನು ಜೀರಿಗೆ ಸಾಸಿವೆ ಉಳ್ಳಾಗಡ್ಡಿ ಕರಿಬೇವು
ಉಪ್ಪು 4 ಕುದಿಯೋ ಉಪ್ಪು ಹಾಕಿಲ್ರಿ, ಡೈರೆಕ್ಟ್ ಈಗ ಹಾಕೋತೀನಿ ಒಂದೇ ಸಾರಿಗೆ. ಅರಿಶಿನ ಸ್ವಲ್ಪ ಖಾರ ಹಾಕೋದು. ಒಂಚೂರು ಖಾರ ಕಡಿಮೆ ಆಗೈತೆ, ಒಂಚೂರು ಖಾರ ಇನ್ನೊಂದು ಚೂರು ಹಾಕಿ ಸ್ವಲ್ಪ ಒಂದು ಕುದಿಲ್ಲ ಮೀಡಿಯಮ್ ಇಟ್ಟೋಕಿನಿ. ಮನೋ ತನು ಬಾವು ತನು ಬಾವು ಉಷ್ ಮಾಡಿಸ್ತೀನಿ. ಬಿಚ್ಚು ಅಡ್ರೆಸ್ ಕಂಡು ತಡೆ ಹಂಗೆ ಮಾಡಿಸ್ಬಿಡ್ತೀನಿ ನಾನು. ಮತ್ತೆ ಚಪಾತಿ ಮಾಡೋಕೆ ಲೇಟ್ ಆಗತ್ತೆ ನನಗೆ. ಇರಕಂದ ಇವತ್ತು ಹಂಗೆ ಮಾಡ್ಸ್ಕೊಂಬರ್ತೀನಿ, ನನಗೆ ಕೆಲಸ ಐತೆ. ಈಗ ಸ್ನೇಹಿತರು ಇಲ್ಲಿ ನೀರು ಇಟ್ಟಿನಿ ಜಾಕಕ್ಕೆ. ನಮ್ಮ ತನು ಜಾಕ ನಾನು ಮಾಡಿಸಿ ಆಮೇಲೆ ಮನೆಗಿಡ್ತೀನಿ. ಆನಂತರ ನಾನು ಎತ್ಕೋತೀನಿ. ಹಾಗೆ ನಮ್ಮ ತನು ಕುಡಿಯೋಕೆ ನೀರು ಬಿಸಿನೀರು. ಅವನಿಗೆ ಇನ್ನೊಂದು ವಾರ ಕೊಟ್ಟು ಸ್ವಲ್ಪ ಕೆಮ್ಮು ಐತ್ರಿ, ಬಿಸಿನೀರು ಕೊಡು ಅಂದ ಡಾಕ್ಟ್ರು. ಕಾಯಿಸಿ ಆರಿಸ್ಕೊಡ್ರಿ ಅಂದಾರ. ಹಾಗಾಗಿ ಒಮ್ಮೆಲೆ ಕಾಯಿಸಿರ್ತೀನಿ. ಅವನ ಬಾಟ್ಲಿಗೆ ಆಗುತ್ತೆ ಈಗ ಕೊಡು ಈಗ ಕುಡಿಯೋಕೆ ಹಾಕೋ ಅಂತೇಳಿ. ತನುಗೆ ಜಾಕ ಮಾಡಿಸಿ ಬಂದ್ರಿ. ಈಗ ನಾವಿಲ್ಲಿ ಕಷಾಯನ ಕುಡಿಯೋಣ. ಆರಾಕಿದ್ದೀನಿ ಆಗಲೇ. ಮತ್ತು ಅದಾದ್ಮೇಲೆ ಕುಡಿಯೋಕ್ಕಾಗಲ್ಲ, ಟೇಸ್ಟ್ ಆಗೋಲ್ಲ. ಇದು ಕುಡಿದ್ಬಿಡ್ತೀನಿ. ಆಮೇಲೆ ಇಲ್ಲಿ ಇಬ್ಬರಿಗೆ ಡಬ್ಬಿಗೆ ಪಲ್ಯ ಹಾಕಿಟ್ಟಿನಿ. ಪಲ್ಯ ಮಾತ್ರ ಮಸ್ತಾಗೈತಿ. ಬಿಸಿದ ಹಾಕಿ ಮುಚ್ಚಾಕಾಗಲ್ಲ, ಅದು ಒಂಥರ ಆಗ್ಬಿಡ್ತೈತಿ. ಹಾಗಾಗಿ ಮೊದಲು ಹಾಕಿಟ್ಟಿರ್ತೀನಿ, ಆರಿಂದ ಮುಚ್ಚಳ ಹಾಕಿರ್ತೀನಿ. ಚಪಾತಿಗೆ ಆಲ್ರೆಡಿ ರೆಡಿನೂ ಮಾಡೀನಿ. ಚಪಾತಿ ಹಿಟ್ಟು ನಾದಿ ಇಷ್ಟು ಈ ಸದ್ಯ ಮಾಡೋಕೆ ಇವ್ರು ಅಷ್ಟು ತೊಗೊಂಡಿನ್ರಿ. ಇದಿಷ್ಟು ಹಿಟ್ಟಾಗಿ ಉಳಿದೈತಿ, ಆಮೇಲೆ ಮಾಡ್ತೀನಿ. ಅವ್ರಿಗೆ ಡಬ್ಬಿಗೆ ತಿನ್ನೋಕೆ ಹಾಕೋ ಅಷ್ಟು ಚಪಾತಿ ಮನೆಯವ್ರು ಹಾಕೋ. ನಮ್ಮ ಮನ್ಯಾಗ 2 ಪಲ್ಯ ಬರೀ ಇದನ್ನು ಕುಡ್ದು ಬಂದು ಚಪಾತಿ ಮಾಡೋಣ. ಇಲ್ಲ ನೋಡ್ರಿ ಹಂಗೆ ನಮ್ಮ ಜಾಗ ಮಾಡಿಸ್ಕೊಂಡು ಹುಟ್ಲೆ ತಾನ ರೆಡಿ ಆಗೈತಿ. ಇದೊಂದು ಕಿರಿಕಿರಿ ಇಲ್ಲ ಹುಡುಗಂದು. ಪಟ್ ತಾನ ಹುಡ್ಕೊಂಡು ರೆಡಿ ಆಗ್ಬಿಡ್ತಾನೆ. ಕುಡಿ ಕೊಡು ಅಂತಾನು ಕರೆಯೋದಿಲ್ಲ. ಓಪನ್ ಹಾಂ ಅದು ಹಾಕಲ್ಲ, ಇದು ಹಾಕಲ್ಲ. ಈ ಕಡೆ ಇನ್ನು ನಮ್ಮ ಮನೆಗೆ ಹುಡುಕೊಡ್ಬೇಕು. ಮಮ್ಮಿ ಮನೇನು ಸಿಗೋಲ್ದು, ಮಮ್ಮಿ ಅಂಡ್ರೂ ಸಿಗೋಲ್ದು ಅಂತೇಳಿ. ಇದಕ್ಕಲ್ಲ ಈ ಕಡೆ ಹಾಕೋದ್ನ ಇದು ಇದನ್ನ ಆ ಕಡೆ ಹಾಕೋ. ಎಣ್ಣೆ ಹಚ್ಚಲ್ಕದ ಇವತ್ತು ನಿಂಗೆ ನೆಗಡಿ ಬೇಡ. ಈಗ ಮಾತಾ ಕೇಳಲ್ಲ ಇದ್ರು. ಹಾಂ ಹಸ್ನ ನನ್ನ ಹೆಸ್ರಲ್ಲಿ ಹೆಂಗೆ ಹೋಗೈತೆ. ನಾ ಹೆಂಗೋ ಬಚ್ಕೊಂಡಿದ್ದೆ ನಿನ್ನ ಸಂಜೆ. ಇವತ್ತು ಹೆಂಗೋ ಆಗೈತೆ. ಅದು ಮುಂದೆ ಫ್ರಂಟ್ ಕಟಿಂಗ್ ಮಾಡಿಸಿದ್ನಲ್ರಿ, ಅದು ಬೆಳೆಯಕತ್ತೇವು ಹೆಂಗೆಂಗೋ ಆಗಿರ್ತವೆ. ನಾನು 2 ನಿಮಿಷ ಬಿಚ್ತೀನಿ. ಎಷ್ಟೊತ್ತು ಮಾಡ್ತೀರಿ ನೀವು? ಇಲ್ಲಾಂದ್ರೆ ನಾವು ಅಷ್ಟು ಅವಸರದ ಅಡುಗೆ ಮಾಡ್ಯಾವನಿ ಎಲ್ಲಾನು. ನಾ ರೋಬೋಟ್ ಏನಲ್ಲ, ಒಟ್ಟು ಫಾಸ್ಟಪ್ಪ ನಿಮ್ಗಿಂತ ಇಂಥ ಕೆಲಸ. ಅವ್ರಿಗೆ ಮನೇದ ಪೇಷನ್ಸೇ ಇಲ್ಲ. ಅಕ್ಕಿ ತೊಗೊಂಬಂದಾರ, ಪಾಕೆಟ್ ತೊಗೊಂಬಂದಾರ. ಅದಕ್ಕೆ ಓಪನ್ ಮಾಡತ್ತಾರ. ಇಲ್ಲಿ ಹಿಡಿದ್ರೆ ಅಕ್ಕಿ ಎಷ್ಟು ದಪ್ಪ ಕೊಟ್ಟಾರ ಕಾಳು. ಒಳಗೆ ಅಕ್ಕಿ ಎಂಥದ್ದೈತೆ ಅಂತ ನೋಡ್ಬೇಕು. ಎಷ್ಟು ಕೊಟ್ರಿ ಇದು? 25 kgಗೆ 1600 ಕೊಟ್ಟದಂತ. 1600 ಆ್ಯಂಡ್ ಇದಕ್ಕೆ ಮತ್ತೆ ಕೂಲದೊಳಗೆ 70 ರೂಪಾಯಿ ಕೊಡ್ತಾರೆ. 70 BRI ಗೋಲ್ಡ್ ಅಂತ ಟ್ರೆಡಿಷನಲ್ ಇಂಡಿಯಾ ಕಲರ್ಸ್ ಇಂಡಿಯನ್ ರೈಸ್. ಕಲರ್ಸ್ ಅಂದ್ರೆ 5 ಸ್ಟಾರ್ ಅಂತ ಭಾಳ ಐತೆ. ಕಲರ್ಸ್ ಇದಾನ ಕಂಪನಿ. ಅವ್ರ ಅಂಗಡಿಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿದ್ರೆ ಟ್ರೆಂಡಿಂಗ್ ಐತೆ ನೋಡ್ರಿ ಅಂತ ಹೇಳ್ತಾರೆ. ಹಾಂ ಓಪ ಕೊಡು. ಟ್ರೆಂಡಿಂಗ್ ಕೊಡ್ತೇನೆ ನನಗೆ ವ್ಯಾಟ್ರ ಒಂದು 5 ಚಲೋ ಐತೆ ನೋಡೋಣ ಜಾಸ್ತಿ ಅಂತ ಅಂದ್ರಪ್ಪ. ನಾವು ವಿಶ್ವಾಸ ಅಂತ ನೋಡಿ ಚಲೋ ಐತಲ್ಲ. ನೀವು ಆಲ್ಮೋಸ್ಟ್ ಕೆವಿ ಗೋಲ್ಡ ತಂದಿದ್ದು ಮನೆಗೆ ಜಾಸ್ತಿ. ಕೆವಿ ಗೋಲ್ಡು ಬಿಟ್ರೆ ಬುಲೆಟ್ ತರ್ತಿದ್ರೆ ಸ್ವಲ್ಪ ದಿವಸ. ನಂಗೆ ಬುಲೆಟ್ ಅನ್ನ ಒಟ್ಟು ಇಷ್ಟ ಆಗಲ್ಲ. ಬುಲೆಟ್ ಅಕ್ಕಿ ಜೀರಾ ಐತೆ ಇದು ಹಾಕಿ ದಪ್ಪ ಅಲ್ಲ. ಈ ಚಿತ್ರ ಹಾಕಿರ್ತಾವ, ಆ ಚಿತ್ರ ನೋಡಿ ಹಾಕ್ತಪ್ಪ ಅಂತ ನೀನಂತ ಜೀರಾನ ಹೌದು. ಇದ್ರೊಳಗೆ ಜೀರಾ ಒಂದು ಮೀಡಿಯಮ್ ಐತೆ. ಒಟ್ಟು ಜೀರಾಕ್ಕಿಂತ ಬೆಟ್ರ್ ಅಲ್ಲ, ಕೆವಿ ಗೋಲ್ಡ್ಗಿಂತ ಬೆಟ್ರ್ ಐತೆ. ಸೈಜ್ ಸಣ್ಣ ತೆಳ್ಳಗೈತೆ.
ಊಟ ಮಾಡಿದ್ರಿ. ಊಟ ಮಾಡುವಾಗ ಯಾವುದೇ ಕ್ಲಿಪ್ ಹಿಡಿಲಿಲ್ಲ, ಯಾಕಂದ್ರೆ ಗಂಡ ಐತಿ ಮಾತು ಜೋರಿದ್ವು, ಡಿಸ್ಕಷನ್ ಇತ್ತು. ಹಾಗಾಗಿ ನಮ್ಮ ಯಜಮಾನ್ರದಂಗೆ ಭಾಳ ಉಗ್ಗಿತಾರೆ. ಸ್ವಲ್ಪ ಪ್ರೈವೇಸಿ ಅನ್ನೋದು ಬೇಡನು ಯಾವಾಗಲೂ ಆನ್ ಇಟ್ಟಿರ್ತಿಲ್ಲ ಕ್ಯಾಮ್ರಾ ಹಂಗೆ ಹಿಂಗೆ ಅಂತ ಬೈತಾರೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಮಾತಾಡ್ಕೊಂಡು ಊಟ ಮಾಡಿದ್ವಿ. ಅದಕ್ಕೆ ಯಾವುದೇ ವಿಡಿಯೋ ಕ್ಲಿಪ್ಪಿಂಗ್ ಹಿಡಿಲಿಲ್ಲ. ಮಧ್ಯಾಹ್ನ ಅಡುಗೆದು ಮುಂಚೆ ನೋಡಿದ್ರಲ್ಲ, ಚಪಾತಿ ಪಲ್ಯ ಅದ ಇತ್ತು. ಕಟ್ಟಿನ ಸಾರು ಮಾಡಿ ಅನ್ನ ಮಾಡೀನಿ ಅಷ್ಟ. ಸಿಂಪಲ್ ಊಟ, ಆರೋಗ್ಯ. ಆರೋಗ್ಯ ಅದೇ ಒಗ್ಗರಣೆ ಇಲ್ದನ ಸಾರು ಕೊಟ್ಟೀನಿ, ಸಾರು ಮಾಡೀನಿ ಇವತ್ತು. ನಾ ಅದನ್ನು ಮುಸುರು ನೀರು ಅಂದಂಗಿತ್ತ ಅಂಥದ್ದು ಮಾಡಬೇಕು, ಆರೋಗ್ಯವಾಗಿರ್ತೀರಿ. ಏನದಿ ಭಾರಿ ಇರ್ತದ ಟೇಸ್ಟ್. ಎಣ್ಣೆ ಇಲ್ಲದ ಸಾರು. ಹಾಂ ಹೌದು, ಮುಸುರಿ ಅಂತ. ಸ್ಕೂಲ್ಗೆ ಹೋಗ್ಬಂತ್ರಿ ಅಲ್ಲೇ 1:15 ತಿರ್ಗ ಕೆಂಪಿ ತಿರ್ಗ. ಹಾಂ, ಖಾರ ತಿಂದಿತ್ರಿ. ಅದು ತುಟಿ ನೋಡ್ರಿ ಹೆಂಗಯ್ಯೋ, ಸ್ವಲ್ಪ ಖಾರ ಇತ್ತು ಸಾರು. ಬಿಡ ಅಕ್ಕಿ ಹೋಗ್ಬಾರ್ದ. ಇರ್ಲಿ ಬಿಡ್ರಿ, ಬೇಡ ಅದ್ರಾಗ ಏನು ಹಾಕ್ತೀರಿ. ನಾ ಇಲ್ಲೇ ತೊಗೋತೀನಿ ಬಂದು. ಮತ್ತು ಅಲ್ಲಿ ಇಷ್ಟು ಇಲ್ಲಿ ಇಷ್ಟು ಹಾಕೋದು ನೋಡವು ಆ ಡಬ್ಬಿಗೆ. ಮತ್ತು ಇನ್ನೊಂದು ಏನಾರು ಹಾಕಕ್ಕೆ ಬರುತ್ತೆ. ಮಕ್ಕವ್ರಿ ಮಕ್ಕತ್ತಿರ ಅಂಗಡಿ ಹೋಗ್ತೀರಿ ಈಗ? ಹೌದ್ರಿ. ಬೆಳಗ್ಗೆ 6 ಗಂಟೆಯಿಂದ ಈಗ 3 ಗಂಟೆ ಆಗುತ್ತೆ. 2ಕ್ಕೆ ಬಂದ್ಬಿಡಿ ಅಂದ್ರೆ 6ರಿಂದ 12 6 ತಾಸು. ಈ ಕಡೆ 8 ತಾಸು ಒಂದು ಡ್ಯೂಟಿ, ಒಂದಿನ ಕೆಲಸ ಮಾಡಿ ಬಂದಿ ನಾ ಈಗ. ಮತ್ತೆ ಡಬಲ್ ಬೀಡ್ ಹಾಜ್ರಿ. ದೀಡ್ ಹಾಜ್ರಿ. ಏನು ನಡೆದಿರಿ ಇತ್ತು ದುಡ್ಯದ. ಓ ಈಗಿಂದು ಗಂಡು ಹಿಡಿದ್ರೇನು ಸಾರಿ ಖರ್ಚಿರಲ್ಲೇನ್ರಿ, ಊಟದ ಖರ್ಚಿರಲ್ಲೇನ್ರಿ, ಬಟ್ಟೆ ಖರ್ಚಿರಲ್ಲೇನ್ರಿ, ಎಲ್ಲ ಇರ್ತೈತಿ. ಏನು ಕೊಟ್ರ ಓದೋದು? ಸರಿ ಏನ್ರಿ? ಹೌದು, ಅವಾಗಿನವ್ರು ಭಾರಿ ಇಂಥ ವಿಷಯದಾಗ ಏನಿಗೆ ಚೆಲ್ಲಬಾರ್ದು. ಏಯ್ ಎಲ್ಲಿ ಹಿಡ್ದಿರಿ, ಎಲ್ಲಿ ಹಾಕಿರೋ ಅವನ್ನ ಚೆಲ್ಲಾಕತ್ತೇವಲ್ಲ ನೀವು. ಇದು ಮಾಡಿದ್ರಿ ಸ್ನೇಹಿತರೆ. ಈಗ ನೋಡ್ರಿ, ನಾನು ರಾತ್ರಿ ವ್ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ. ಇಷ್ಟೊತ್ತು ಕೆಲಸ ಎಲ್ಲ ಮುಗೀತು. ಈಗ ನಾನು ರಾತ್ರಿ ಅಡುಗೆಗೆ ಇವರು 3-4 ದಿನ ಅಂತ ಕೇಳತ್ತಿ, ಮಮ್ಮಿ ಶಾವಿಗೆ ಪಾಯಸ ಮಾಡು, ಮಮ್ಮಿ ಪಾಯಸ ಮಾಡು ಅಂತೇಳಿ. ಹಾಗಾಗಿ ಈಗ ರಾತ್ರಿ ಅಡುಗೆಗೆ ಶಾವಿಗೆ ಪಾಯಸ ಮಾಡಾಕತ್ತೀನಿ ರೀ. ಹಾಲು ತೊಂಬರಕಂದು ಎಲ್ಲೈತೆ ಅವ್ರು ತಂದು ಹಾಲು ಥರ ಕಳಿಸಿದೆ. ನಾನು ಎಷ್ಟು ಮುಂದಾಗಿದೆ ಜಗತ್ತಿನ, ಎಷ್ಟು ಹಿಂದಾಗಿದೆ ಅಂತೇಳಿ ನಂಗೆ ಇವತ್ತು ಗೊತ್ತಾಗಿದ್ದು. ಹಾಲು 10 ಲೀಟ್ರ್ ಹಾಲಿಗೆ ಯಾವ ಕಾಲದಲ್ಲಿ ನಮ್ಮ ಯಜಮಾನ್ರು ಬೈದ ಮಧ್ಯಾಹ್ನ ನಾವು ಅಷ್ಟೊಂದು ಹಾಲೆಲ್ಲ ಹಾಕ್ಸಿದ್ವಿ ಚಾ ಅಂಗಡಿಗೆ. ನಮ್ಮ ಅಂಗಡಿಗೆ ಒಂದು ಅಂದಾಜು ಇಲ್ಲ, ಒಂದು ಐಡಿಯಾನೂ ಇಲ್ಲ ನನಗೆ. 1/2 ಲೀಟ್ರ್ ಹಾಲಿಗೆ ನಾನು 24-25 ರೂಪಾಯಿ ಇದ್ದಾಗ ತಂದಿದ್ದು ಅಷ್ಟೇ. ನಾನು 1/2 ಲೀಟ್ರ್ ಹಾಲು ಅಂದ್ರೆ ಹೋಗೋದೇ ಇಲ್ಲರಿ ನಾನು ಹೋಗಿ ರೊಕ್ಕ ಕೊಟ್ಟು ಹಾಲು ತರೋದಂತೂ ಸುಳ್ಳು ಮಾತು. ಅಕಸ್ಮಾತ್ ನಮ್ಗೆ ಬೇಕಂದ್ರೆ 10 ರೂಪಾಯಿದು ಒಂದು ಸಣ್ಣ ಪ್ಯಾಕೆಟ್ ತರಿಸಿರ್ತೀನಿ, ನಿಮಗೆಲ್ಲ ಗೊತ್ತೈತಿ. ಇದೊಂದೇ ತರಿಸ್ಕೊಂಡಿರ್ತೀನಿ. 1/2 ಲೀಟ್ರ್ ಹಾಲಿಗೆ 37, 35, 36 ರೂಪಾಯಿ ಐತೆ ಅಂತೇಳಿ ಒಂಚೂರು ಗೊತ್ತೇ ಇಲ್ಲ. ಶಾಕ್ ಆಯ್ತು ನನಗೆ. ಇವನ ಕೈಯಾಗ ನಾನು ನೋಡಿ ಹೆಚ್ಚು ಕಡಿಮೆ ಅಷ್ಟು ಇರ್ತೈತಿ. ಹೋಗಂದೆ 30 ರೂಪಾಯಿ ಕೊಟ್ಬೇಕೇನು ರೀ, 37 ರೂಪಾಯಿ ಅಂತ. 1/2 ಲೀಟ್ರ್ ಹಾಲಿಗೆ ಶಾಕ್ ಆದೆ. ಎಷ್ಟು ಮಂಟ್ರಿಗೆ ಅದೇ ಅಂದ್ರೆ ಅಷ್ಟು ಗೊತ್ತಿಲ್ಲ ನಿನಗೆ ಅಂತೇಳಿ ಬೈದರು. ಎಲ್ಲಿದ್ದೀನಿ ಏನು ಮತ್ತು ಎಲ್ಲದೂ ದುಬಾರಿ ಆಗೈತಿ, ಈ 2-3 ವರ್ಷದ ಹಿಂದೆ ಇದ್ದಂಗೆ ನೀನು ಅಂತೇಳಿ ಬೈದರು. ಹಾಗಾಗಿ ಪಾಯಸ ಕಲ್ರಿ ಬೇಡ ಇವ 10 ರೂಪಾಯಿದ 3 ತಮ್ಮ ಅಂತ ಹೇಳಿ 3 ಇವನ್ನ ತರಿಸಿಲ್ರಿ. ಈಗ ಕಾಸ ನನಗೆ ಒಂದು ಸೈಡ್ ಕಾಯತ್ಲಿಗೆ, ಒಂದು ಸೈಡ್ ಹಾಲು ಕಾಯತ್ಲಿಗೆ ಶಾವಿಗೆ ಅದನ್ನೆಲ್ಲ ಹುರ್ಕೋತೀನಿ. ಡ್ರೈ ಫ್ರೂಟ್ಸ್ ಹಾಕಬೇಕೋ ಬೇಡ? ಇವ್ರು ಏನು ಮಾಡ್ತಾರೆ ಗೊತ್ತ್ರಿ, ಪಾಯಸ ಡ್ರೈ ಫ್ರೂಟ್ಸ್ ಹಾಕಿ ಎಲ್ಲ ಹಾಕ್ಬೇಕಲ್ಲ. ನೀನು ತಿಂದಿಯಲ್ಲ? ಗೋಡಂಬಿ ದ್ರಾಕ್ಷಿ ಹಾಕು. ಒಂದು ಸತಿ ತಿನ್ನಲ್ರ, ಅದು ಸತಿ ವೇಸ್ಟ್ ಮಾಡ್ತಾರೆ. ಪಾಯಸ ಸತಿ ನಮ್ಮ ಮನ್ಯಾಗ ಹಂಗೆ ಆಹಾರ ವೇಸ್ಟ್ ಮಾಡ್ತಾರೆ. ಮಾಡೋದು ಇಷ್ಟ ಮಾಡತ್ನ ಮತ್ತು ಅದನ್ನ ಉಳಿಸ್ತಾರೆ. ಅಂದ್ರೆ ಸಿಹಿ ತಿನ್ನೋದು ಭಾಳ ಕಡಿಮೆ ನಾವು. ಹಿಡಿ ಇಂಥದ್ದು ಮೊಟ್ಟೆ ಐಟಮು, ರೊಟ್ಟಿ, ಚಪಾತಿ, ಅನ್ನ, ಸಾರು ಅದಾದರೂ ತಿಂತಾರೆ. ಸಿಹಿ ಅಂತೂ ಬೇಕಾ ತೋರಿಸಿ ನಿಮಗೆಲ್ಲ ಗೊತ್ತೈತಿ. ನಾ ಸಿಹಿ ಇಷ್ಟು ಮಾಡಿರ್ತೀನಿ, ಸಜ್ಜಿಕೊಂಡ್ಬಿಟ್ರೆ ಒಂದು ಇಷ್ಟ ಮಾಡಿರ್ತೀನಿ, ಅದ್ರಾಗ ಉಳಿತೈತಿ. ಪಾಯಸನೂ ಉಳಿತಿರ್ತೈತಿ. ಹಾಗಾಗಿ ಸಿಹಿದು ಖರ್ಚು ಕಡಿಮೆ ನಮ್ಮ ಮನ್ಯಾಗ.
ತಂದೆ ನೋಡಿ ಇಷ್ಟು ಬೇಕೀಗ. ಇದು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಬೇಕು. ಇದು ಹಾಲು ಕಾಯಿಸಿ ಸ್ವಲ್ಪ ಹಾಲು ತೆಗೆದು ಇದ್ರಾಗ ಫಸ್ಟ್ ಹಾಕ್ತೀನಿ. ಇದಕ್ಕೆ ಬೇಡ ಈಗ ನಾವು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡ್ರೆ ಫಸ್ಟ್ ಊರು ತೆಗೆದು ಇದ್ರಾಗ ಶಾವಿಗೆ ಹುರಿದ್ನಿ. ತುಪ್ಪ ಇಲ್ಲ, ಒಟ್ಟಿನಲ್ಲಿ ಅಡ್ಜಸ್ಟ್ ಮಾಡೋದಂದ್ರೆ ಶಿಲ್ಪ ಭಾರಿ ಇರುತ್ತೆ. ತುಪ್ಪ ಇಲ್ಲ, ಅದಕ್ಕೆ ಎಣ್ಣೆ ಹಾಕಿ ಫ್ರೈ ಮಾಡತ್ತೀನಿ ನಾನು. ಯಾಕಂದ್ರೆ ಅವ್ರಿಗೆ ನೆಗಡಿ ಐತಲ್ರಿ, ತಂಪು ಥಂಡಿ ಬೇರೆ ಐತಿ, ದ್ರಾಕ್ಷಿ ಗೋಡಂಬಿ ಹಾಗಾಗಿ ಹಾಕಾಗತ್ತಿಲ್ರಿ. ಹೇಳು ಕೊಡ್ತೀನಿ. ಈಗ ಶಾವಿಗೆ ಫ್ರೈ ಮಾಡೋಣ. ಹಾಲು ಕಾದ ಕಡೆ ಹಾಕ್ತಾನೆ. ಎರಡು ಥರ ಅದಾವೆ ಶಾವಿಗೆ, ಹಂಗೆ ಹಾಕೋದವ್ರು ಏನು ಮಾಡ್ರಿ. ಒಂದು ಪ್ಯಾಕೆಟ್ ಖಾಲಿ ಐತ್ರಿ, ಒಂಥರ ಬೇರೆ ಕಂಪ್ನಿ ಇರ್ತದೆ. ಆಮೇಲೆ ಹೊಸದು ಒಂದು ಸ್ವಲ್ಪ ಹಾಕ್ಕೊಂಡೆ, ಅದಕ್ಕೆ ಅದು ಎರಡು ಥರ ಕಾಣಾಕ ಶಾವಿಗೆ. ಇದು ಹಾಲು ತಕ್ಕೋತಿದ್ರಿ ಸ್ವಲ್ಪ ಭಾಳ ಹಾಕೈತಿ. ಒಂದು ಕಪ್ ತೆಗಿತೀನಿ, ಬೆಳಿಗ್ಗೆ ಇದಕ್ಕೆ ಕರ್ಬಿಡ್ತಾವೆ. ಇಷ್ಟರಾಗ ಮಾಡ್ತೀನಿ. ಈಗ ಇದ್ರೊಳಗೆ ಶಾವಿಗೆ ಹಾಕ. ಇದು ಕುದ್ದ ಮೇಲೆ ಲಾಸ್ಟಿಗೆ ಸಕ್ಕರೆ ಹಾಕ್ತೀನಿ. ಅಕ್ಕಿ ಬಗ್ಗೆ ಹೋದ್ ಮೇಡಮ್ ನನಗೆ ಈ ಸಲ ಓಕೆ ತರಾಗತ್ತಾರು. ಕೆ ಜಿ ಅರ್ಧ ಕೆ ಜಿ ಓದೋದು, ಅದು 5 ಕೆ ಜಿ 10 ಕೆ ಜಿ ಹೋಯ್ತಿದ್ದಾರೆ ಅಕ್ಕಿ. ಕಮ್ಮಿ ಹಿಡಿತೀನಿ ಪೈರಿ ಒಂದು ಪ್ಯಾಕೆಟ್ ಅಂತ ಹೇಳಿದ್ರು ಇವರು ಅಂಗಡಿ ಮಾಲಕರು. ಹಾಗಾಗಿ ಅಕ್ಕಿ ಪ್ಯಾಕೆಟ್ ಹಾಕೈತಿರಿ ಇವತ್ತು. ಗಾಡಿ ಹೋಗಿ ಬಿಡ್ತೀರಿ ಮಲಗ ಅಡ್ಡ ಮುಂದೆ GBR ಕಲರ್ಸ್ ಚಲೋ ಬರುತ್ತೆ ರೀ. ಇದು ನೀವು ಅಕ್ಕಿ ಯೂಸ್ ಮಾಡ್ತೀರ, ಕಲರ್ಸ್ ಅಕ್ಕಿ ಚಲೋ ಬರ್ತೈತಿಲ್ಲ ರೀ. ಬಿರಿಯಾನಿಗೆ ಏನು ಚಲೋ ಆಗುತ್ತೆ. ಅಡಿಗೆ ಮಾಡೋರು ಚೆನ್ನಾಗಿರ್ಬೇಕು, ಹಂಗೇನಿದ್ರು ತೊಂದರೆ ಆದರೆ ವಾಪಸ್ ಚೇಂಜ್ ಮಾಡಿರಿ. ಅಕ್ಕಿ ಚೇಂಜ್ ಮಾಡೋದು ಬೇಡ, ಅಕ್ಕಿ ಚೆನ್ನಾಗಿದೆ, ಅಕ್ಕಿ ಚೆನ್ನಾಗಿದೆ. ಯಾರಿಗಾದ್ರೂ ಘಮ ಬರಾಕತ್ತೈತೆ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಬಿರಿಯಾನಿದು ಎಗ್ ಬಿರಿಯಾನಿ ಮಸ್ತ್ ಅಂದ್ರೆ ಮಸ್ತ್ ಮಾಡೀನಿ. ಆದರೆ ಟೈಮ್ ಆಗೈತಿ, ಮಧ್ಯಾಹ್ನದ ಊಟ ಟೈಮು. ಸ್ವಲ್ಪ ಬೇರೆ ವಿಷಯದಾಗ ಬೇರೆ ಕೆಲಸ ಬ್ಯುಸಿ ಆಗಿದ್ರೆ, ಹಂಗಾಗಿ ಇವತ್ತು ಲೇಟ್ ಆಗ್ತದೆ ನಮ್ಮ ಅಡಿಗೆ. ಎಲ್ಲರೂ ಮತ್ತೆ ಯಾವಾಗಾರ ಬೇಗ ಮಾಡ್ತೀರಿ ನೀವು ಅಂತೀರಿ ಒಂದಿಷ್ಟು ಮಂದಿ. ಏನು ಮಾಡೋದ್ರಿ, ಒಬ್ಬಕ್ಕೆ ಇದೀನಿ, ಎಲ್ಲದೂ ಮಾಡ್ಕೊಂಡು ಹೋಗಕ್ಕೆ ಒಂದಿಲ್ಲ ಒಂದೇ ಏನಾದರೂ ಲೇಟ್ ಆಗ್ಬಿಡ್ತಾವು. ಹೋಪಜ್ಜಿ ನಿಂಗೆ ಮೊಟ್ಟೆ ಹಾಕ್ತೀನಿ. ಸಖತ್ತಾಗೈತಲ್ಲ ಕಲರ್. ಬಾಸುಮತಿ ಆಗಿತ್ತು ಇಲ್ರಿ, ಎರಡು ಮಿಕ್ಸ್ ಐತಿ. ಸ್ವಲ್ಪ ಅದು ಕಡಿಮೆ ಐತಿ, ಜಾಸ್ತಿ ಐತಿ. ಓಪಜ್ಜಿ ಓಕೆ ತಿನ್ ನೋಡ್ರಿ ಟೇಸ್ಟ್. ಅದು ಅವ್ನು ಬರ್ತಾರೆ. ರಾಯ್ತ ಒಂದು ಮಾಡ್ಬೇಕಲ್ಲ, ಮಾಡ್ಕೊಂಬರ್ತೇಳಿ. ಪರ್ಫೆಕ್ಟಾಗಿ ಫಸ್ಟ್ ಟೈಮು ಬಾಸುಮತಿ ಜಾಸ್ತಿ ಮಾಡಿರೋದು. ಮಿಕ್ಸ್ ಮಾಡ್ತಿದ್ದೆ,
ಕಡಿಮೆ ಹಾಕಿ ಇವತ್ತು ನಮ್ಮ ಮನೂನ ಹಠಕ್ಕೆ ನಮ್ಮ ತನ್ನೂನ ಹಠಕ್ಕೆ ಜಾಸ್ತಿ ಇದನ್ನ ಹಾಕಿ ಅಂತ ನಮ್ಮ ತನುಗ ಬಾಯಿಗೆ ಏನು ಶೇಂಗ್ ಕೊಟ್ಟರು ಹಿಂಗೆ ಮಾಡ್ದಾನ್ರಿ ಬೇಗ ಅಂತ ತಿನ್ನೋದು ಇಲ್ರಿ ಅವ ಜ್ವರ ಬಂದು ಒಂದು ಬಾಯಿ ಸಾಯ್ಬಿಟ್ಟೈತೆ ಹಂಗಾಗಿ ಅವ್ನ ಸಂಬಂಧ ನಾವು ಅವನ ಹೆಸರು ನಾವು ಬಿಡಾಕತ್ತೀವಿ ನೋಡಿ ಮಾಡ್ಕೊಂಡು ಹೌದಲ್ಲ ಕಲರ್ ನೋಡ್ರಿ ಒರಿಜಿನಲ್ ಕಲರ್ ಆಗೈತಿ ಹೌದು ಮಮ್ಮಿ ತರೆಟ್ ಹೇಳಿದೆ ತರೆಟ್ ಜಾಸ್ತಿ ಸ್ಪೈಸಸ್ ಸತಿ ಹಾಕಿಲ್ರಿ ಅದಕ್ಕೆ ನಾನು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟ ಹಾಕಿ ನೋಡ್ರಿ ಸಂಜೆ 4:15 ಆಯ್ತು ಇವತ್ತು ನನ್ನ ಜೊತೆ ಇದ್ದಾನೆ ನಮ್ಮ ಮನ್ವಿತ್ ಬೇಗ ಬಂದೆ 4:15ಗೆ ಕಸ ಎಲ್ಲ ಹುಡುಗಿ ಅಂಗಡಿ ಒಳ್ಳೆ ಬೆಳಗ್ಗೆ ಕ್ಲೋಸ್ ಮಾಡೋಗಿರ್ತಲ್ಲ ರೀ ಮಧ್ಯಾಹ್ನಕ್ಕೆ ವಾಪಸ್ ಬಂದು ಅಂಗಡಿ ಚಲೋ ಮಾಡೀನಿ ಈಗ ನಮ್ಮ ಮನ್ವಿತ್ ಹೆಲ್ಪ್ ಮಾಡಾಕತ್ತಾನ ಯಾಕಂತಂದರೆ ಸಂಡೇ ಮನ್ಯಾಗ ತನ್ನೊಂದು ಒಂದು ಫೈಟಿಂಗ್ ರೀ ತನ್ನ ಹುಷಾರಾಗಿಂದ ಸ್ವಲ್ಪ ದುಗಡದ ಆದರೆ ಇದು ಜಗಳ ಪ್ರತಿ ಸಂಡೇ ಇವ್ರ ಮಮ್ಮಿ ಸ್ಟೇಡಿಯಮ್ಮು ಅಥವಾ ಗಾರ್ಡನಿಗೆ ಕರ್ಕೊಂಡು ಹೋಗಿಲ್ರಿ ಅವ್ನಿಗೆ ಹುಷಾರಿಲ್ಲ ಮನೆಯಿಂದ ನಿನ್ನೆರ ಹಾಸ್ಪಿಟ್ಲಿಗೆ ಬಂದು ನಿನ್ನ ಮನೆಯಿಂದ ಮತ್ತು ಬೇಡ ಅಂಥೇಳಿ ಇಲ್ಲೇ ಮನ್ಯಾಗ ಸಂಭಾಳ್ಸಾಕ್ರ ಇವ್ರಿಬ್ಬರು ಹಿಡಿಯೋಕ್ಕಾಗಲಿಲ್ಲ ರೀ ಅದನ್ನು ಜಗಳ ನೋಡಾರ್ದೆ ಕರ್ಕೊಂಬಂದೆ ಬಾ ಅಲ್ಲಿ ಅಂಗಡಿ ಕುಂದ್ರಾಕಂತ 1-2 ತಾಸು ಅಂತೇಳಿ 1-2 ತಾಸು ಅವನು ರೆಸ್ಟ್ ಆಗತ್ತೆ ಇಬ್ಬರು ಇದ್ರೆ ಬರೀ ಏನೋ ಒಂದಕ್ಕೆ ಎಲ್ಲ ಹೊಡೆದಾಡ್ರಿ ಗೊತ್ತಿಲ್ಲ ರೀ ಎಲ್ಲರೂ ಎರಡು ಗಂಡು ಮಕ್ಕಳಾಗಲಿ 2 ಹೆಣ್ಣು ಮಕ್ಕಳು ಮಕ್ಕಳು ಅಂದ್ರೆ ಈ ವಯಸ್ಸು ಮಂಗನಟ ಅದ್ರಾಗ ಸ್ಪೆಷಲ್ ಗಂಡು ಮಕ್ಕಳು ಭಾಳ ಮಂಗನಟ ಹಚ್ತಾರೆ ಇವ್ರು ನಮಗೆ ಈಗ ಅನುಭವಕ್ಕೆ ಬಂದೈತಿ ಆಯ್ತಳಪ್ಪ ನಿಮ್ಮ ಕೊಟ್ರಿ ಹಾಗಾಗಿ ಇವತ್ತು ಕರ್ಕೊಂಬಂದ್ರಿ ಹಾಂ ಸಂಡೇ ಅಲ್ಲಿ ಇವತ್ತು ಮನ್ಯಾಗ ಹೊಡೆದಾಟ ಇನ್ನೊಬ್ಬ ಇಬ್ಬರು ಸೇರಿ ಹಾಂ ಅವರು ಗಾರ್ಡನ್ ಕರ್ಕೊಂಡು ಹೋಗಿದ್ರು ಸ್ವಲ್ಪ ಚೆನ್ನಾಗಿ ಆರಾಮಿಲ್ಲಲ್ಲ ಒಂದಕ್ಕೆ ಜಾಗ ಸುಮ್ಮನೆ ಏನೋ ಅವ್ರ ಜಗಳ ಯಾವಾಗ ಬರ್ತಾ ಗೊತ್ತಾಗಂಗಿಲ್ಲ ಅವ್ರ ಮನೆ ಸಂಭಾಳ ಸಾಕಾಗುತ್ತೆ ಹ್ಞೂ ಮತ್ತು ಏಟ್ ಹಂಗೆ ಹುಡುಗರು ಮಾಡ್ತಾನ ಅವಂಗ ಹಂಗಿಸ್ತಾನ ಹಂಗೆ ಇನ್ನೂ ಮಾತು ಬರೋಂಗಿಲ್ಲ ಈಗ ಬೈತಾನ ಅವ್ರ ಮಾವಗ ಹಾಗಾಗಿ ಇಲ್ಲಿ ಕರ್ಕೊಂಬಂದು 1-2 ತಾಸು ನೋಡಿ ಅವ್ರನ್ನ ಜಗಳ ಮಾಡ್ತಾರಂತ ನಿಮ್ಮ ಪಪ್ಪನ ಕೇಳಿ ಪಪ್ಪನ ಯಾರ್ದಂತ ಅಂಗಡಿ ನಮ್ದಿದ ಹಾಂ ನಿಮ್ಮ ಪಪ್ಪ ಅವ್ರದಪ್ಪ ಅದನ್ನ ಕೆಲಸಕ್ಕೆ ಮಾಲಾಗ್ರಿ ಇವ್ರ ಕೊಡುವ ಅರಿವಂದಂತ ಕೊಡು ಏನ ನಿಮ್ಮ ಪಪ್ಪ ರೊಕ್ಕ ಕೊಡ್ತಾರ ತಗೋ ಕೊಡು ನಿಮ್ಮ ಪಪ್ಪ ಕೆಲ್ಸಕ್ಕೆ ಅದಾನ ಇಲ್ಲಿ ಅಂಗಡಿ ಯಾರು ಕೇಳ ಕೆಲ್ಸಕ್ಕೆ ಅದಾನ ಇಲ್ಲಿ ಕೇಳ ನಿಮ್ಮ ಪಪ್ಪ ಮಾಲಕ್ರ ಯಾರು ಕೇಳ ನಿನಗೆ ಗೊತ್ತಿಲ್ಲನ ಮತ್ತೆ ನಿಮ್ಮ ಪಪ್ಪ ಕೆಲಸ ಮಾಡೋದಷ್ಟು ನೋಡಿ ಮಾಲಕ್ರ ಒರಿಜಿನಲ್ ಮಾಲಕ್ರ ಯಾರು ಕೇಳ ಕೇಳಿ ನಿಮ್ಮ ಪಪ್ಪ ಇರ್ಲಿ ಯಾಕೆ ತಿನ್ಲಿ ಕೊಡು ಪಾಪ ಅವರು ಹುಡುಗರು ತಿಂದು ಆಡಲಿ ಅಲ್ಲ ನಮ್ಮ ಅಂಗಡಿಗೆ ಬಂದು ನಮಗೆ ಕೊಡಂಗಿಲ್ಲ ನೀನು ಕೊಡಂಗಿಲ್ಲ ನಾವು ಕೊಡ್ಸಿದ ನಿಮ್ಮ ಪಪ್ಪ ಕೇಳ ಕೇಳ ನಿಮ್ಮ ಪಪ್ಪನ ಕೇಳ ಪಪ್ಪ ಯಾರು ಕೊಡ್ಸಾರ ಪಪ್ಪ ಅಂತ ಕೇಳ ಮನ್ವಿತ್ ಒಂದೊಂದು ಬೇಡ 4 ಗ್ಲಾಸ್ ತೊಳಿಬೇಕು ಒಂದೊಂದು ತೋರ ಕೈ ನೆನಿತಾವ ಟವಲ್ ಒರೆಸ್ಕೋದು ಸಾಕು ಕುಂದ್ರೆ ಅರ್ಧ ತಾಸು ಹತ್ತಿರ ಒಂದೊಂದು ಗ್ಲಾಸ್ ತೊಗೊಳದಾಗತ್ತಾನ ಹಾಂ ಊರು ಸಾಬರ್ ಇಲ್ಲೇ ನಮ್ಮ ಅಂಗಡಿಯಾಗ ಭಾಳ ಅದ್ಲತ್ರಿ ಕೈಕಾಲ ಸರಿ ಆಗಂಗಿಲ್ಲ ಅಂತೇಳಿ ಅವ ಆ ಕಡೆ ನಮ್ಮ ಗಾಡಿ ತಿರ್ತೀವಿ ಗಾಡಿ ಮೇಲೆ ಕೂತಾನೆ ಸದ್ಯ ಸ್ವಲ್ಪ ನಮ್ಮ ಹುಡುಗನ ಬಿಟ್ಟು ಪಾಪ ನೀವು ತಂದಿನ ಗಾಡಿ ಹಾಂ ಸ್ನೇಹಿತರೆ ಇವತ್ತು ನಾನು 1-2 ನ್ಯೂಸಲ್ಲಿ ನೋಡಿದ್ದೆ ಈಗ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಮೊದಲು ಅದಕ್ಕೂ ಮುಂಚೆ ಮೊನ್ನೆ ಇನ್ನೂ ಒಂದು ವಿಡಿಯೋನ ನೋಡಿದ್ದೆ ನಾನು ಈ ಥರ ಎಲ್ಲ ಆಗಕತ್ತೈತೆ ಅಂತೇಳಿ ನನಗೆ ಇವತ್ತು ಅದು ಅನುಭವ ಆಯ್ತು ಅನುಭವ ಅಲ್ರಿ ಏನದು ಜೀವ ಬಾಯಿಗೆ ಬಂದಿತ್ತು ನನಗಂತೂ ಜಸ್ಟ್ ಮಿಸ್ ಅಂತ ಹೇಳ್ಕೊಬೋದು ಏನು ಗೊತ್ತ್ರಿ ಇವತ್ತು ಮನ್ವಿತ್ಗೆ ಬೆಳಿಗ್ಗೆ ಸ್ಕೂಲಿಗೆ ಕಳಿಸುವಾಗ ಇಬ್ಬರು ಒಟ್ಟಿಗೆ ಆಟೋಮೆಟಿಕ್ ಒಂದೇ ಟೈಮಿಗೆ ಬಂದುಬಿಟ್ಟು ವ್ಯಾನ್ 5 ನಿಮಿಷ ಹೆಚ್ಚು ಕಡಿಮೆ ಬರೋ ವ್ಯಾನ್ ಇಬ್ಬರಿಗೂ ಇವತ್ತು ಒಂದೇ ಟೈಮ್ ಬಂದುಬಿಟ್ಟು ಗಡಿಬಿಡಿ ಒಳಗೆ ಇವತ್ತು ಸ್ವಲ್ಪ ಶೂನ ಮೊದಲೇ ಕ್ಲೀನ್ ಮಾಡಿಟ್ಟಿರ್ತೀನಿ ದಿನ ಅವರು ಹಾಕೊಂಡು ಹೋಗೋ ಮುಂಚೆ ಇವತ್ತೇನಾಗ್ಬಿಡ್ತು ಸ್ವಲ್ಪ ಅಡುಗೆ ಮನೆಗೆ ಜಾಸ್ತಿ ಟೈಮ್ ಹೋಗ್ಬಿಡ್ತು ನನಗೆ ಇವತ್ತು ಕ್ಲೀನ್ ಮಾಡಿದ್ದಿಲ್ಲ ಒರೆಸಿದ್ದಿಲ್ಲ ಅದನ್ನು ಅವಸರ ಆಯ್ತು ಅಂತೇಳಿ ಅಲ್ಲಿ ವ್ಯಾನ್ ಹಾರ್ನ್ ಹಾಕಿದಕ್ಕೆ ಮನ್ವಿತನ ಶೂ ತೊಗೊಂಡು ಕೈಯಾಗ ಆ ಕಡೆ ವ್ಯಾನ್ ಬಂತಂತೇಳಿ ಅವಸರ ಇರ್ತಲ್ಲ ರೀ ಗಡಿಬಿಡಿ ಅಂತ ಆ ಥರ ಗಡಿಬಿಡಿ ಒಳಗೆ ಆ ಶೂ ತೊಗೊಂಡು ಹಿಂಗೆ ಕೈಯಾಗ ಹಿಡ್ದೀನಿ ರೀ ಕೈ ಹಿಡ್ದು ಹಿಂಗೆ ಶೇಕ್ ಮಾಡಾಕತ್ತೀನಿ ಅದ್ರೊಳಗಿಂದ ಯಪ್ಪ ಇಷ್ಟು ಒಂದು ಪೂಟ್ ನಂಗೆಲ್ಲ ಲೆಕ್ಕ ಗೊತ್ತಾವಲ್ದು ಒಟ್ಟಿನಲ್ಲಿ ಒಂದು ಮೊಳ ನಮ್ಮ ಮಲ್ಗೆ ಹಿಂಗೆ ಇಟ್ಕೋತೀವಲ್ಲ ಆ ಮೊಳದ ಮೇಲೆ ಹೇಳ್ತೀನಿ ಒಂದು ಮೊಳ ಐತೆ ರೀ ಹಾವು ಶೂ ಒಳಗೆ ಜಸ್ಟ್ ಕೈಯಾಗ ಹಿಡ್ದೀನಿ ಶೂನ ಯಪ್ಪ ಅದು ಹಿಂಗೆ ಒಂದು ಬಳ್ಳಿ ಒಳಗೆ ಹಾಕಿನಿ ರೀ ಶೂನ ಹಿಂಗೆ ಹಿಡ್ದು ಹಿಂಗೆ ಅಳಿಗಾಡ್ಸಾಕತ್ತೀನಿ ಅದ್ರಾಗ ಏನಾರ ಐತೇನ ಅಂತೇಳಿ ಅದೊಂದು ಆ ಥರ ಎಲ್ಲ ನ್ಯೂಸ್ ನೋಡಿನಲ್ಲ ಸ್ವಲ್ಪ ಹುಷಾರಾಗಿ ಇರ್ಬೇಕಂತೇಳಿ ಗಮನ ಶೂ ಮೇಲೆ ಇಲ್ಲರಿ ಗಮನ ವ್ಯಾನ್ ಬರೋದು ಆತ್ತಾಗ ನೋಡಕತ್ತೀನಿ ಅದೇನು ಮಾಡಿ ಹಿಂಗೆ ಮಾಡಿನಲ್ಲ ಅದು ಟಚ್ ಆಗ್ಬಿಡ್ತು ನನ್ನ ಕೈಗೆ ಮೆತ್ತಗೆ ಯಪ್ಪ ಅಂತ ಶೂ ನಾವು ಒಗೆದ್ಬಿಟ್ರೆ ಒಗ್ದಿಂದ ಹೊರಗೆ ಕಾಣಿಸ್ತು
ನಾನು ನಿಮಗೆ ಅದು ಏನು ಮಾಡಲಿ ಅಂಥವನ್ನೆಲ್ಲ ಹೆಂಗೆ ವಿಡಿಯೋ ಮಾಡೋಕ್ಕಾಗುತ್ತೆ ಹೇಳ್ರಿ, ಅವಸರದಾಗ ಕಳಿಸ್ತಿರ್ತೀನಿ. ನೀವು ಅನಿಸ್ಬೋದು ಏನೋ ಒಂದು ಅನ್ಬೋದು ಎಂತೆಂಥರ ಇರ್ತೀರಿ. ಬಟ್ ಇದು ಆಗಿರೋದು ಇವತ್ತು ಮುಂಜಾನೆ ಇಷ್ಟು ಹೆದರಿ ನಾನು ವಾಪಸ್ ಆ ವ್ಯಾನ್ ಬಂದು ಹಾರ್ನ್ ಹಾಕೋದು, ಈ ಕಡೆ ನನಗೆ ಇಂಥದ್ದಾಗಿರೋದು, ಅದು ಎತ್ತಾಗ ಹೋಗುತ್ತಂತ ಅದನ್ನು ನೋಡ್ಲೋ ಇಲ್ಲ ಅವ್ರನ್ನ ಸ್ಕೂಲ್ ಕಳಿಸ್ಲೋ ಒಂದು ಅರ್ಥ ಆಗೋಲ್ದು. ಹೆದರ್ಕೊಂಡು ಅವರಿಬ್ಬರು ಆಯಾಗಳು ಬಿಟ್ಟರು. ಅವ್ರು ಬಂದ್ರಲ್ಲ ಅನ್ನೋ ಒಂದು ಇದಕ್ಕೆ ಆ ನಂಬಿಕೆ ಮೇಲೆ ಅದನ್ನ ಶೂನೆಲ್ಲ ತಡ್ರಿ ಈ ಥರ ಆತಂತೇಳಿ ಅವರು ಸ್ವಲ್ಪ ವೇಟ್ ಮಾಡಿಂದ ಹಾಕಿಸಿ ಕಳಿಸಿದೆ ಇಬ್ರಿಗೂ ಸ್ಕೂಲಿಗೆ. ಜಸ್ಟ್ ಮಿಸ್ ರೀ ಯಪ್ಪ. ನನಗಂತೂ